ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರ ಸ್ನೇಹಿತರೆ. ರಾಜೇಶ್ ಇವಾಗ ತಾನೇ ದೇವಸ್ಥಾನಕ್ಕೆ ಹೋದರು. ನಾನಿವತ್ತು ಹೆಡ್ ಬಾತ್ ಮಾಡಿರಲಿಲ್ಲ, ಅದಕ್ಕೆ ಹೋಗಲಿಲ್ಲ. ಇನ್ನು ತಿಂಡಿ ಆಗಿಲ್ಲ. ಟೈಮ್ ಈಗ 11 ಆಗ್ತಾ ಇದೆ. ಇನ್ನೇನು ತಿಂಡಿ ಮಾಡಬೇಕು. ಇಷ್ಟೊತ್ತು ಸ್ವಲ್ಪ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೆ. ಸೊ ಈ ಸ್ಟ್ಯಾಂಡ್ ನಾನು ಹೊಸದಾಗಿ ತೊಗೊಂಡಿದ್ದು. ಒಬ್ಬರು ಲಿಂಕ್ ಕೇಳ್ತಾ ಇದ್ರಿ ಆ್ಯಂಡ್ ಇದರ ಫುಲ್ ರಿವ್ಯೂ ನಾನು ಮಾಡಿರಲಿಲ್ಲ, ಇದು ಹೇಗೆ ಯೂಸ್ಫುಲ್ ಅಂತ ಹೇಳಿಬಿಟ್ಟು. ಇವತ್ತು ಮಂಗಳವಾರ, ಇದನ್ನು ತರಿಸಿದ್ದು ನಾನು ಶನಿವಾರ. ಸೊ 2-3 ದಿನ ಆಗಿದೆ. 2-3 ದಿನ ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ಬೇಕಿತ್ತು. ಯಾಕೆ ಅಂದರೆ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಮಾಡ್ತಾ ಇದ್ನಾ, ಅಷ್ಟು ನನಗೆ ಅಲ್ಲಿ ಚೇರಲ್ಲಿ ಕೂತ್ಕೊಂಡು ಅದು ಮುಂದೆ ಹಿಂದೆ ಹೋಗೋದಿಲ್ಲ ಅಲ್ವಾ. ಸಪ್ರೇಟ್ ನಾನು ಚೇರ್ ತೊಗೊಳ್ಬೇಕಿತ್ತು. ಆ ಚೇರ್ ತೊಗೊಂಡ್ರೆ ಇಲ್ಲಿಡೋದಕ್ಕೆ ಆಗೋದಿಲ್ವಲ್ಲ ಅಂದ್ಬಿಟ್ಟು ನಾನು ಅದನ್ನು ತೊಗೊಂಡಿರಲಿಲ್ಲ. ಈ ಚೇರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿತ್ತು. ಚೇರ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಬಟ್ ನಾನೇ ಮುಂದೆ ಬಂದುಬಿಡ್ತಾ ಇದ್ದೆ. ಸೊ ಮುಂದೆ ಬಂದಾಗ ಏನಾಗುತ್ತೆ, ಈ ಶೋಲ್ಡರು ಹೀಗಾಗತ್ತೆ. ಆ ಥರ ಸ್ಟ್ರೇಟಾಗಿ ಸ್ಟಿಫಾಗಿ ಇರೋದಕ್ಕೆ ಆಗ್ತಾ ಇರಲಿಲ್ಲ. ಹಿಂದೆ ಹೊರ್ಕೊಂಡು ಕೆಲಸ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ರಾಜೇಶ್ ನೀನು ತುಂಬ ಬಗ್ತಾ ಇದೆಯಾ ಅಂದ್ಬಿಟ್ಟು ಲ್ಯಾಪ್ಟಾಪ್ ಸ್ಟ್ಯಾಂಡ್ ಕೂಡ ತರಿಸಿದ್ರು. ಅದು ಇಟ್ಕೊಂಡು ನನಗೆ ಸೇಮ್ ಪ್ರಾಬ್ಲಮೇ ಆಗ್ತಾ ಇತ್ತು. ನನಗೆ ಇದಕ್ಕೆ ಪೋಸ್ಚರ್ಗೆ ಏನು ಚೇಂಜಸ್ ಆಗಿರಲಿಲ್ಲ. ಅದಕ್ಕೆ ನಾನು ಸರಿ ಈ ಪ್ಲೇಸ್ನೇ ಚೇಂಜ್ ಮಾಡಿಬಿಡೋಣ, ಒಳಗಡೆ ರೂಮಲ್ಲಿ ಒಂದು ಫೋಲ್ಡೇಬಲ್ ಟೇಬಲ್ ಮಾಡಿಸೋಣ, ಅಲ್ಲಿ ಬೇಕಿದ್ರೆ ಒಂದು ಚೇರ್ ತರಿಸಿ ಅಲ್ಲಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲೂ ಬೆಡ್ ಪಕ್ಕನೇ ಹಾಕಬೇಕು ನಾನು. ನನಗೆ ರೂಮಲ್ಲೂ ಕೂಡ ಬೇರೆ ಎಲ್ಲೂ ಜಾಗ ಇಲ್ಲ. ನೋಡಿ, ಈ ಜಾಗದಲ್ಲಿ ಇದೊಂದೇ ಜಾಗ ಇರೋದು, ಅದು ಬೆಡ್ ಪಕ್ಕನೇ ಇರೋದು. ಸೊ ಬೆಡ್ ಪಕ್ಕನೇ ಇರೋದ್ರಿಂದ ಇಳಿಯೋದಕ್ಕೆ ಹತ್ತೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಈ ಸೈಡ್ ರಾಜೇಶ್ ಮಲಗಿರ್ತಾರೆ, ನಾನು ಆ ಸೈಡ್ ಮಲಗಿರ್ತೀನಿ. ಎದ್ದು ನಾನು ಈ ಕೂಲರ್ ಇಟ್ಟಿದ್ದೀನಲ್ಲ ಅಲ್ಲಿಂದಾನೇ ಬರಬೇಕು, ಇಲ್ಲಾಂದರೆ ರಾಜೇಶ್ಗೆ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಫೋಲ್ಡೇಬಲ್ ಮಾಡಿಸ್ಬಿಟ್ರೆ ನಾನು ಇದೇ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕು, ಬೇರೆ ಎಲ್ಲೂ ಮೂವ್ ಆಗೋದಕ್ಕಾಗೋದಿಲ್ಲ. ಅದಕ್ಕೆ ಇನ್ನೇನು ಆಪ್ಷನ್ ಇದೆ ಅಂತ ನೋಡಿ ಒಂದು ಟೇಬಲ್ ತರಿಸೋಣ. ಹೇಗೆ ಅಂದರೆ ನಾನು ಕಾಟ್ ಮೇಲೆ ಕೂತ್ಕೊಂಡಾದರೂ ಮಾಡಬೇಕು, ಒಳಗಡೆ ರೂಮ್ ಕಾಟ್ ಮೇಲೆ ಕೂತ್ಕೊಂಡಾದರೂ ಮಾಡ್ಬೋದು, ಸೋಫಾ ಮೇಲೆ ಕೂತ್ಕೊಂಡಾದರೂ ಮಾಡ್ಬೋದು, ಇಲ್ಲ ಇದೇ ಚೇರ್ ತೊಗೊಂಡು ಇದೇ ಚೇರ್ಗೆ ನಾನು ಈ ಟೇಬಲನ್ನು ಎಲ್ಲಾದರೂ ಕೂತ್ಕೊಂಡು ನಾನು ಮಾಡೋ ಥರ ಇರಬೇಕು. ಆ ಥರ ಯೋಚನೆ ಮಾಡಿ ಹುಡುಕಿ ಒಂದು ಪೋರ್ಟೇಬಲ್ ಟೇಬಲನ್ನು ತೊಗೊಂಡೆ. ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ, ಎಲ್ಲ ಟೇಬಲ್ಲು ಹೇಗಿರುತ್ತೆ, ಕೆಲವೊಂದಕ್ಕೆ ಚಕ್ರ ಇರುತ್ತೆ, ಕೆಲವೊಂದಕ್ಕೆ ಚಕ್ರ ಇರೋದಿಲ್ಲ. ಮೂವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಒಂದು ಮುಂದ್ಗಡೆಯಿಂದ ಟೇಬಲ್ಲು, ಈಗ ನಾರ್ಮಲ್ ಆಗಿ ನಮ್ಮ ಡೈನಿಂಗ್ ಟೇಬಲ್ ಎಲ್ಲ ಹೇಗಿರುತ್ತೆ ಆ ಥರದ್ದು ಒಂದು ಚಿಕ್ಕದು ಇರುತ್ತೆ. ಬಟ್ ಇದು ಆ ಥರ ಅಲ್ಲ. ಬನ್ನಿ ತೋರಿಸ್ತೀನಿ. 4 ವೀಲ್ಸ್ ಇದೆ. ಇದು ವೀಲ್ಸ್ ಅಷ್ಟೊಂದು ಸ್ಮೂತಾಗಿ ಏನು ಮೂವ್ ಆಗೋದಿಲ್ಲ, ಬಟ್ ಮೂವ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡುತ್ತೆ. ಆ್ಯಂಡ್ ಇದು ಸ್ಟ್ಯಾಂಡ್ ನೋಡ್ಬೋದು ನೀವು, ಸಪೋರ್ಟ್ಗೆ ಬರೀ ಒಂದು ಸೈಡ್ ಇದೆ. ಆ್ಯಂಡ್ ಈ ಸೈಡಲ್ಲಿ ಇಲ್ಲ. ಈ ಸೈಡಲ್ಲಿ ಇದ್ದಾಗ ಏನಾಗುತ್ತೆ, ಇಷ್ಟಕ್ಕೆ ಸ್ಟಕ್ ಆಗಿಬಿಡುತ್ತೆ. ನಾನು ಅಲ್ಲಿ ಕಾಟ್ ಮೇಲೆ ಕೂತ್ಕೊಂಡು ಹಿಂದೆ ಹೊರ್ಕೊಂಡು ಸಪೋರ್ಟ್ ತೊಗೊಂಡು ಕಾಟ್ ಮೇಲೆ ಕೂತ್ಕೊಂಡು ನನಗೆ ಇಲ್ಲಿ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಇದು ಇದಕ್ಕಿಂತ ಮುಂದೆ ಹೋಗೋದಿಲ್ಲ. ಈಗ ನಾನೇನು ಮಾಡ್ಬೋದು, ಇದನ್ನು ಒಂದು ಸೈಡ್ ಮಾತ್ರನೇ ಇರೋದ್ರಿಂದ ನಾನು ಇದನ್ನು ಹೀಗೆ ಟ್ವಿಸ್ಟ್ ಮಾಡ್ಕೊಳ್ಬೋದು. ಟ್ವಿಸ್ಟ್ ಮಾಡಿಕೊಂಡು ಮುಂದೆ ತಳ್ಳಿದಾಗ ನೋಡಿ ಗ್ಯಾಪು ಕಡಿಮೆ ಆಯಿತು. ನಾನು ಹಿಂದೆ ನನಗೆ ಎಷ್ಟು ಬೇಕೋ ಅಷ್ಟು ಹೊರ್ಕೊಂಡು ಇಲ್ಲಿ ಸಪೋರ್ಟ್ ತೊಗೊಂಡು ಹೊರ್ಕೊಂಡು ಕೂತ್ಕೊಂಡು ಕೆಲಸ ಮಾಡ್ಬೋದು. ಲ್ಯಾಪ್ಟಾಪ್ನ ನಾನು ಈ ಕಡೆ ತಿರುಗಿಸ್ಕೊಳ್ಬೇಕು ಅಷ್ಟೇ. ಸೊ ಈ ಥರ ಕನ್ವೀನಿಯೆಂಟ್. ನಾನು ಹೇಗೆ ಕೂತ್ಕೊಳ್ತೀನಿ ಅಂದರೆ, ನಾನು ಎಷ್ಟು ಹಿಂದೆ ಬೇಕು, ಎಷ್ಟು ಮುಂದೆ ಬೇಕು, ಎಷ್ಟು ಹೈಟ್ ಬೇಕು, ಕೆಳಗಡೆ ಬೇಕಾ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಚಾರ್ಜರ್ ಮತ್ತು ಲ್ಯಾಪ್ಟಾಪ್ ಇಡೋ ಅಷ್ಟು ಪರ್ಫೆಕ್ಟ್ ಆಗಿ ಜಾಗ ಇದೆ. ಸೊ ಚಾರ್ಜರ್ನ ಕೂಡ ನಾನು ಇಲ್ಲೇ ಹಾಕ್ಕೊಳ್ಬೋದು. ಸೊ ನನಗೆ ಈ ಥರ ಕನ್ವೀನಿಯೆಂಟ್ ಆಗಿದೆ. ಇದನ್ನ ಎಲ್ಲಿ ಬೇಕಂದ್ರಲ್ಲಿ ಎತ್ಕೊಂಡು ಹೋಗ್ಬೋದು. ಸೋಫಾ ಮೇಲೆ ಕೂತ್ಕೊಳ್ತೀನ, ಸೋಫಾ ಮೇಲೆ ಕೂತ್ಕೊಂಡು ಕೂಡ ಹೈಟನ್ನು ಕಡಿಮೆ ಮಾಡಿಕೊಂಡು ಅಲ್ಲೂ ಕೂಡ ನಾನು ಕೆಲಸ ಮಾಡ್ಬೋದು. ಇಲ್ಲ ಸಾನು ಸ್ಟಡಿ ಮಾಡಬೇಕಾದ್ರೆ ಅವಳು ಸೋಫಾ ಮೇಲೆ ಕೂರ್ತಾಳೆ ಅಥವಾ ಕಾಟ್ ಮೇಲೆ ಕೂರ್ತಾಳೆ, ಅವಾಗ ಇದು ಇಲ್ಲಿ ಅವಳಿಗೂ ಕೂಡ ಅಡ್ಜಸ್ಟ್ ಆಗುತ್ತೆ. ಚೆನ್ನಾಗಿ ಈ ಥರ ಕಾಲು ಕಟ್ಕೊಂಡು ಆರಾಮ್ಸೆ ಕೆಲಸ ಮಾಡ್ಬೋದು. ಸೊ ಮುಂದ್ಗಡೆಯಿಂದ ಅಂತ ಹೇಳಿದ್ನಲ್ವಾ,
ಇಲ್ಲೇ ಕುತ್ಕೋಬೇಕು, ನಾನು ಎಡ್ಜಲ್ಲೇ ಕುತ್ಕೊಳ್ಬೇಕು ಅಂತೇನಿಲ್ಲ. ಈ ಕಡೆ ಕುತ್ಕೊಂಡು ಕೂಡ ಈ ಲ್ಯಾಪ್ಟಾಪ್ ಅನ್ನ ಈ ಕಡೆ ತಿರುಗಿಸ್ಕೊಂಡ್ರೆ ಆಯ್ತು. ಸೊ ಕನ್ವೀನಿಯಂಟ್ ಅಲ್ವಾ? ಸೊ ಹಾಗಾಗಿ ನಾನು ಇದನ್ನ ಹುಡುಕಿ ತರಿಸಿದ್ದು. ಒಂದು ಕಡೆ ಮಾತ್ರನೇ ಸ್ಟ್ಯಾಂಡ್ ಇರೋ ತರ. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಇದ್ರೊಂದಿಗೆ ಇವತ್ತಿನ ವ್ಲಾಗ್ ಕೂಡ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ. ಈಗ ಅಡುಗೆ ಮಾಡೋದಕ್ಕೆ ಎದ್ದು ಬಂದಿದ್ದೀನಿ. ಅಡುಗೆಗೆ ಇವತ್ತು ಮೊಳಕಾಳು ಹುರುಳಿ ಸಾಂಬಾರು ಮಾಡ್ತಾ ಇದ್ದೀನಿ. ಸಾರು, ಮಸಾಲೆ ಸಾರು, ಸಾಂಬಾರಲ್ಲ. ಸೊ ಮೊದಲಿಗೆ ಏನು ತಯಾರಿ ಮಾಡ್ಕೊಂಡಿಲ್ಲ ನಾನು, ಇವಾಗ ಶುರು ಮಾಡಬೇಕು. ಹೇಗಿದ್ರೂ ಬೇಯೋದಕ್ಕೆ ಟೈಮ್ ಇಡ್ಸುತ್ತಲ್ಲ, ಆ ಟೈಮಲ್ಲಿ ಪ್ರಿಪರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊದಲಿಗೆ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಮೊಳಕೆ ಹುರುಳಿನ. ಅದಕ್ಕೆ ಮೊದಲೇ ನಾನು ಒಗ್ಗರಣೆ ಕೊಟ್ಬಿಡ್ತಾ ಇದ್ದೀನಿ. ಸಾರಿಗೂ ಕೊನೆಯಲ್ಲಿ ಕೊಡೋ ಥರ ಏನೂ ಇರೋದಿಲ್ಲ, ಇವಾಗಲೇ ಕೊಟ್ಬಿಟ್ರೆ ನಾನು ಇದೇ ಕುಕ್ಕರಲ್ಲಿ ಸಾಂಬಾರು ಮಾಡಿಬಿಡ್ತೀನಿ. ಸೊ ಎಣ್ಣೆ, ಈರುಳ್ಳಿ ಮತ್ತು ಮೊಳಕೆ ಹುರುಳಿ ಕಾಳನ್ನ ಹಾಕ್ಬಿಟ್ಟೀಗ ಸ್ವಲ್ಪ ಹೊತ್ತು ಹಾಗೆ ಸಾಟೆ ಮಾಡಿದ್ದೀನಿ. ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ, ಕಲರ್ ಚೇಂಜ್ ಆಯಿತು. ಈಗ ಇದಕ್ಕೆ ನೀರು ಸೇರಿಸ್ಬಿಟ್ಟು, ಇದಕ್ಕೆ ತುಂಬ ನೀರು ಎಳೆಯುತ್ತೆ ಬೇಳೆ ಥರ ಅಂತಲೂ ಏನಿಲ್ಲ. ಸೊ ಸ್ವಲ್ಪನೇ ಹಾಕಿರ್ತೀನಿ, ಆಮೇಲೆ ಬೇಕಿದ್ರೆ ಸಾರಿಗೂ ಹಾಕ್ಕೊಳ್ಬೋದಲ್ಲ. ಈಗಲೇ ಇದು ಚೆನ್ನಾಗಿ ಉಪ್ಪು ಹೀರ್ಕೊಳ್ಳಿ ಅಂತ ಹೇಳಿಬಿಟ್ಟು ಉಪ್ಪು ಕೂಡ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಸಪ್ರೇಟ್ ಬೇಯಿಸೋ ಕಾರಣ, ನಾವು ಬೇರೆ ತರಕಾರಿಗಳ ಜೊತೆ ಇದನ್ನು ಬೇಯಿಸಿದ್ರೆ ತರಕಾರಿ ಬೆಂದೇ ಹೋಗಿರುತ್ತೆ ಒಂದು ವಿಷಲ್ಗೆ, ಇದು ಬೆಂದಿರೋದಿಲ್ಲ. ಹಾಗಾಗಿ ನಾನು ಸಪ್ರೇಟಾಗಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಚಕ್ಕೆ, ಲವಂಗ, ಮೆಣಸು, ಧನಿಯಾ, ಬೆಳ್ಳುಳ್ಳಿ ಇಷ್ಟನ್ನು ಹುರ್ಕೊಂಡೆ ಎಣ್ಣೆಯಲ್ಲಿ. ಆಮೇಲೆ ಈರುಳ್ಳಿ ಹಾಕಿ, ಒಂದು ಬಟ್ಲು ಈರುಳ್ಳಿಗೆ 2 ಬಟ್ಲಷ್ಟು ಕಾಯಿ ತುರಿನ ಸೇರಿಸಿ ಇದನ್ನು ಸ್ವಲ್ಪ ರೆಡಿಶ್ ಟರ್ನ್ ಆಗುತ್ತೆ, ಒಂದು ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ. ಆವಾಗ ನಾನು ಇದನ್ನು ತೆಗೆದುಕೊಳ್ತೀನಿ. ಆ್ಯಂಡ್ ಬಾಣಲಿ ಇದು ಕಾಸ್ಟ್ ಐರನ್ದು. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಸಾಟೆ ಮಾಡೋದಕ್ಕೆ, ಈ ಥರ ಫ್ರೈ ಮಾಡ್ಕೊಳ್ಳೋದಕ್ಕೆ ಮತ್ತು ಡೀಪ್ ಫ್ರೈ ಮಾಡೋದಕ್ಕೆ ಎಲ್ಲನೂ ತುಂಬ ಒಳ್ಳೆ ಆಪ್ಷನ್, ಹೆಲ್ದಿ ಆಪ್ಷನ್. 1 ಇಂಚಷ್ಟು ಶುಂಠಿನ ಸೇರಿಸಿದ್ದೀನಿ. ನಾನೀಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ, ಅದನ್ನು ಏನು ಹುರಿತಾ ಇಲ್ಲ. 3 ವಿಷಲ್ ಬರೆಸ್ಕೊಂಡೆ, ಚೆನ್ನಾಗಿ ಬೆಂದಿದೆ. ಇದು ನಾನು ತರಕಾರಿ ಜೊತೆ ಹಾಕಿದ್ರೆ ಹೇಳಿದ್ನಲ್ಲ, ತರಕಾರಿ ಅಂದರೆ ಆಲೂಗಡ್ಡೆ ಹಾಕಿರ್ತೀನಿ, ಬದನೆಕಾಯಿ ಹಾಕಿರ್ತೀನಿ, ಅದೆಲ್ಲನೂ ನೀರಲ್ಲಿ ಕರ್ಗೋಗುತ್ತೆ 3 ವಿಷಲ್ ಬರ್ಸಿದ್ರೆ. ಅದಕ್ಕೆ ಅದನ್ನು ಸಪ್ರೇಟ್ ಮಾಡಿಕೊಂಡೆ. ಈಗ ರುಬ್ಕೊಂಡಿರೋವಂಥ ಮಸಾಲೆ, ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿದೆ ಮತ್ತು 1 ಟೊಮ್ಯಾಟೊ ಹಣ್ಣು ಹಾಕಿದೆ. 1 ಟೊಮ್ಯಾಟೊ ಹಣ್ಣು ಹಾಗೆ ಕಟ್ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಅದು ಕಲರ್ ಬಂದಿದೆ. ನೆಕ್ಸ್ಟು ತರಕಾರಿಗಳನ್ನ ಸೇರಿಸ್ಕೊಂಡಿದ್ದೀನಿ, ಆಲೂಗಡ್ಡೆ, ಬದನೆಕಾಯಿ, ಟೊಮ್ಯಾಟೊ. ಉಪ್ಪು ಕೂಡ ಮೊದಲೇ ಹಾಕಿದ್ದೀನಿ, ಖಾರ ಹಾಕಿರಲಿಲ್ಲ, ಅದಕ್ಕೆ ಖಾರನ ಸೇರಿಸಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು 1 ವಿಷಲ್ ಬರ್ಸಿದ್ರೆ ಸಾಕು. ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಇವಾಗ ಹಾಕೋದಿಲ್ಲ, ಎಲ್ಲನೂ ಲಾಸ್ಟಲ್ಲಿ ನಾನು ತೆಗಿತೀನಲ್ವ ಎಲ್ಲ ಬೆಂದ ಮೇಲೆ, ಆವಾಗ ಹಾಕ್ಬಿಟ್ಟು ಮುಚ್ಚಿಟ್ರು ಕೂಡ ಬಿಸಿಗೆ ಫ್ಲೇವರ್ ಬಿಡತ್ತೆ. ಈಗ ಬೋಂಡ ಮಾಡ್ತಾ ಇದ್ದೀನಿ. ಬೋಂಡ ಮಾಡ್ತಾ ಇರೋ ರೀಸನ್ ಬಂದು ಸೊಪ್ಪು ಇದೆ ಅಂತ ಹೇಳಿಬಿಟ್ಟು. ಸಬ್ಬಕ್ಕಿ ಸೊಪ್ಪು ಸಾಬುದಾನ ಇಡ್ಲಿ ಮಾಡೋದಕ್ಕೆ ತರಿಸಿದ್ನಾ, ಅದು ಜಾಸ್ತಿ ಇತ್ತು. ಸೊ ಹಾಫ್ ಹಾಕ್ಕೊಂಡಿದ್ದೆ, ಇನ್ನೂ ಒಂದು ಹಾಫ್ ಇದೆ. ಅಷ್ಟರಲ್ಲಿ ನಾನು ಬೇರೆ ಇನ್ನೇನು ಡಿಶ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಬೋಂಡ. ಇದನ್ನು ಹಾಕಿ ಸಬ್ಬಕ್ಕಿ ಸೊಪ್ಪನ್ನು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಡಲೆ ಹಿಟ್ಟು, ಒಂದು ಕ್ರಿಸ್ಪ್ಗೆ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಮೆಣಸಿನ್ಕಾಯಿ, ಈರುಳ್ಳಿ, ಅದ್ರ ಜೊತೆ ಸಬ್ಬಕ್ಕಿ ಸೊಪ್ಪು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರು. ಸೊ ಸ್ವಲ್ಪ ಬೇಕಿಂಗ್ ಪೌಡರು, ಉಪ್ಪು ಇಷ್ಟನ್ನು ಸೇರಿಸಿದ್ದೀನಿ. ಇದಕ್ಕೆ ನಾವು ಹಸಿಟ್ಟಿಗೆ ಬಿಸಿ ಎಣ್ಣೆ ಹಾಕ್ಕೊಳ್ಬೇಕು, ಆವಾಗ ಅದೊಂದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ, ಕ್ರಿಸ್ಪ್ ಚೆನ್ನಾಗಿ ಬರುತ್ತೆ. ಅದು ನಾನು ಹಸಿಟ್ಟಿಗೆ ಹಾಕೊಳ್ಳೋದನ್ನು ಮರ್ತ್ಬಿಟ್ಟಿದ್ದೆ, ಅದಕ್ಕೆ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ನೀರು ಸೇರಿಸೋ ಮುಂಚೆ ನಾವು ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು, ಎಲ್ಲ ಹಿಟ್ಟಿಗೂ ಎಣ್ಣೆ ತಗಲ್ಬೇಕು, ಆ ರೀತಿಯಲ್ಲಿ ಕಲಿಸ್ಕೊಳ್ಬೇಕು. ಈಗ ನೋಡಿ ಹೇಗೆ ಥರ ಒಂಥರ ಕ್ರಂಬಲ್ ಥರ ಆಗಿದೆ ಎಣ್ಣೆ ಸೇರಿಸಿದ್ದಕ್ಕೆ. ಈಗ ಇದಕ್ಕೆ ಎಷ್ಟು ನೀರು ಬೇಕು, ತುಂಬ ತೆಳ್ಳ ಆದರೆ ತುಂಬ ಎಣ್ಣೆ ಎಳೆಯುತ್ತೆ, ತುಂಬ ಗಟ್ಟಿ ಆದರೆ ಸಾಫ್ಟ್ನೆಸ್ ಬರೋದಿಲ್ಲ, ಅದು ಒಂಥರ ಗಟ್ಟಿ ಇರುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರು ಹಾಕಿ ಕಲಿಸ್ಕೊಳ್ಬೇಕು. ಇದು ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಗಟ್ಟಿ ಅನಿಸುತ್ತೆ, ಬಟ್ ಆಮೇಲೆ ಸ್ವಲ್ಪ ತೆಳ್ಳ ಆಗಿಬಿಡುತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಹೇಳಿಬಿಟ್ಟು.
ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರಾಜೇಶ್ಗೆ ಯಾವ ಟೈಮಲ್ಲಾದರೂ ಮಾಡಿಕೊಡಿ, ತುಂಬ ಚೆನ್ನಾಗಿದೆ ಕಣೋ ಅಂದ್ಬಿಟ್ಟು ಇಷ್ಟಪಟ್ಟು ತಿಂತಾರೆ. ಸಾನುನ ಕರ್ಕೊಂಡು ಬರೋದಕ್ಕೆ ಹೋಗಿದ್ದೆ. ಹಾಗೆ ಬರ್ತಾ ಸಾನುಗೆ ಫ್ಲವರ್ ಬೇಕು ನನಗೆ ನಾಳೆಗೆ ಅಂದ್ಲು. ಅದಕ್ಕೆ ಫ್ಲವರ್ ಕೂಡ ತೊಗೊಳಕ್ಕೆ ಬಂದಿದ್ದೀನಿ. ನಮ್ಮ ಸಾನು ಕರ್ಕೊಂಡು ಬಂದೆ. ಬರ್ತಾ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿ ಬಂದೆ. ಗಾಡಿಯಲ್ಲಿ ಎರಡು ಇಡೋದಕ್ಕೆ ಜಾಗನೇ ಇರೋ ಬಿದೋಗ್ತಾ ಇದೆ. ನಮ್ಮ ಸಾನುಗೆ ಹಂಗೂ ಒಂದು ಬ್ಯಾಗ್ ಕೊಟ್ಟೆ ಇಟ್ಕೊಂಡಿನೇ ಅಂತ. ಹೈ, ಇವತ್ತು ಮಂಗಳವಾರ, ಪರ್ಕೆ ತೊಗೊಳಂಗಿಲ್ಲ. ಆದರೆ ಒಂದು ತಿಂಗಳಿಂದನೂ ನೋಡ್ತಾನೆ ಇದ್ದೀನಿ, ನಾನು ಹೋದಾಗ ಖಾಲಿ ಆಗಿಬಿಟ್ಟಿರುತ್ತೆ. ಇಲ್ಲ ಶುಕ್ರವಾರ ಹೋಗಿರ್ತೀನಿ, ಮಂಗಳವಾರ ಹೋಗಿರ್ತೀನಿ. ಅದಕ್ಕೆ ಇವತ್ತು ತೊಗೊಂಡು ಬಂದುಬಿಟ್ಟೆ. ಅಲ್ಲಿ ಇಟ್ಬಿಡು, ನೆನಪಿಂದ ಚಪ್ಪಲ್ ಸ್ಟ್ಯಾಂಡ್ ಹತ್ರ ಇಡು. ಮರ್ತು ಎಲ್ಲಿ ಒಳಗಡೆ ತೊಗೊಂಡೋಗ್ಬಿಡ್ತೀನೋ ಅಂತ ಅದು ಬೇರೆ ಟೆನ್ಷನ್. ಇಡು. ಸೊ ಇದು ಇವತ್ತಿಗೆ ಇಲ್ಲಿಗೇನೆ. ನಾಳೆ ಎತ್ಕೊಂಡು ಬರ್ತೀನಿ ಒಳಗಡೆ. ಬಿಕಾಸ್ ಯು ಆರ್ ನಾಟ್ ದೇರ್ ನೋ ಫ್ರಮ್ ಮಾರ್ನಿಂಗ್ ಟು ಮೇಕ್ ಇಟ್ ಮೆಸ್ಸಿ. ಅದಕ್ಕೆ ಕ್ಲೀನೇ ಕಾಣುತ್ತೆ. ಯಾರೂ ಕೂತಿಲ್ಲ ಬೆಳಿಗ್ಗೆಯಿಂದ. ಗುಡಿಸ್ಬೇಕಾದ್ರೆ ನೀಟ್ ಮಾಡಿದ್ದು. ನಾನು ಬೆಳಿಗ್ಗೆಯಿಂದ ಇಲ್ಲೇ ಕೂತ್ಕೊಂಡು ಕೆಲಸ ಮಾಡಿದೆ, ಅಡುಗೆ ಮಾಡಿದೆ. ಸೊ ದಿಸ್ ಈಸ್ ಕ್ಲೀನ್. ಈಗ ಅಷ್ಟೇ. ಜಾನು, ಇವತ್ತು ಪರ್ಕೆ ತಂದಿದ್ದೀನಿ, ಆದರೆ ಅದನ್ನು ಹೊರಗಡೆ ಇಟ್ಟಿದ್ದೀನಿ. ಮಂಗಳವಾರ ಶುಕ್ರವಾರ ತರಬಾರ್ದು ಅಂತಾರೆ. ನೀವು ಅಪ್ಪಿತಪ್ಪಿ ಎತ್ಕೊಂಡು ಬಂದುಬಿಟ್ಟಿರ, ನಾಳೆ ಎತ್ಕೊಳ್ಳೋಣ. ಏನೋ ಗೊತ್ತಿಲ್ಲ, ಅಮ್ಮಮ್ಮ ಹಂಗೆ ಹೇಳ್ತಾರೆ. ಕೊತ್ತಂಬರಿ ಸೊಪ್ಪು ನೋಡಿ ಲಾಸ್ಟಲ್ಲಿ ಹಾಕಿದ್ದಕ್ಕೆ ಅದು ಗ್ರೀನ್ ಗ್ರೀನ್ ಹಾಗೆ ಕಾಣ್ತಾ ಇದೆ. ಇಲ್ಲಾಂದರೆ ಏನಾಗುತ್ತೆ, ಅದು ಫುಲ್ ಬೆಂದೋಗಿ ಕಾಣೋದೇ ಇಲ್ಲ, ಹಂಗಾಗ್ಬಿಡುತ್ತೆ. ಆ್ಯಂಡ್ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಹಾಕಿದ್ರೆ. ನೀವು ಬೇಕಿದ್ರೆ ಸಾಂಬಾರು ಕುದಿಯೋ ಟೈಮಲ್ಲಿ ಕೂಡ ಹಾಕ್ಕೊಳ್ಬೋದು. ಇನ್ನು ಅರ್ಧ ಆಮೇಲೆ ಕೂಡ ಹಾಕ್ಬೋದು. ಸೊ ಹಾಫ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಲಂಚ್ ಟೈಮ್. ನಾನು ಸಾನು ಈಗ ಊಟ ಮಾಡ್ತೀವಿ. ಸ್ನೇಹಿತರೆ, ಈಗ ರಾತ್ರಿ 8 ಗಂಟೆ ಆಗಿದೆ. ಮಸಾಲೆ ಸಾರಿಗೆ ಯೂಶಲಿ ರೊಟ್ಟಿ ಹಾಕೋದು. ರಾಜೇಶ್ ರೊಟ್ಟಿ ತುಂಬ ಇಷ್ಟ ಆಗುತ್ತೆ, ಎಸ್ಪೆಷಲಿ ಮೊಳಕೆ ಹುರುಳಿ ಕಾಳು ಜೊತೆ. ಆದರೆ ಇವತ್ತು ನಾನು ಮುದ್ದೆ ಮಾಡ್ತಾ ಇದ್ದೀನಿ. ಯಾಕೋ ಮುದ್ದೆ ತಿನ್ನಬೇಕು, ಅದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಅಮ್ಮನ ಮನೆಯಲ್ಲಿ ಯಾವಾಗಲೂ ಮದುವೆ ಮುಂಚೆ ಯಾವಾಗಲಾದ್ರೂ ಅದು ಚಿಕನ್ ಸಾರು ಆಗಿರ್ಬೋದು ಅಥವಾ ಈ ಥರ ಹುರುಳಿ ಕಾಳು ಅಥವಾ ಮಸಾಲೆ ಸಾರು ಮಾಡಿದಾಗೆಲ್ಲಾನು ಮುದ್ದೆ ಮಾಡೋದು. ರೊಟ್ಟಿ ಅಂತ ಮಾಡ್ತಾ ಇರಲಿಲ್ಲ. ಆದರೆ ಮದುವೆ ಆದಮೇಲೆ ರಾಜೇಶ್ಗೆ ಮುದ್ದೆ ಅಂತಾನೆ ಇಲ್ಲ, ಬರೀ ರೊಟ್ಟಿ. ಯಾವಾಗಾದ್ರೂ ಮಸಾಲೆ ಸಾಂಬಾರು ಮಾಡು, ಅದಕ್ಕೆ ರೊಟ್ಟಿನೇ ಬೇಕು. ಇವತ್ತು ಫಾರ್ ಅ ಚೇಂಜ್ ನನಗೋಸ್ಕರ ನಾನು ಇವತ್ತು ಮುದ್ದೆ ಮಾಡ್ತಾ ಇದ್ದೀನಿ. ದಿನ ಆಗ್ಲಿಂದ ನನಗೆ ಓದಿಸ್ತಾ ಇದೆ. ಎಕ್ಸಾಮು ಇದೇ ತಿಂಗಳು ಇರೋದು. ದಿನ ಒಂದೊಂದು ಸಬ್ಜೆಕ್ಟನ್ನು ನಾನು ರಿವಿಷನ್ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ನಾಳೆಗೆ ಏನು ತಿಂಡಿ ಮಾಡೋದು ನೆನಪೇ ಇಲ್ಲ. ನಾಳೆ ತಿಂಡಿ ಮಾಡಬೇಕು ಅಂತ ಇವಾಗ ನೆನಪಾಗ್ತಾ ಇದೆ. ಸೊ ಇವಾಗ ಯೋಚನೆ ಮಾಡಿದೆ, ಏನೇನು ತರಕಾರಿ ಇದೆ ನೋಡಿದೆ. ತುಂಬ ತರಕಾರಿ ಇದೆ. ಬೀನ್ಸು, ಕ್ಯಾರೆಟ್, ಕೋಸ್ ಇದೆ, ಸ್ವಲ್ಪ ಕ್ಯಾಪ್ಸಿಕಮ್ ಇದೆ. ಅದಕ್ಕೆ ಎಲ್ಲ ಸೇರಿಸಿ ನಾಳೆ ರೈಸ್ ಮಾಡೋಣ ಅಂತ ಇದೆ. ಮಸಾಲೆ ರೈಸ್ ಎಲ್ಲ ತವಾ ಪುಲಾವ್ ಅಂತ ಮಾಡ್ತೀವಲ್ಲ, ಅದು ಆ ಥರದ್ದು. ಅದು ರೈಸ್ ಮಾಡಿ ಒಗ್ಗರಣೆ ಥರ ನಾವು ಒಗ್ಗರಣೆ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಅದೊಂಥರ ಪಲಾವ್ಗಿಂತ ಡಿಫ್ರೆಂಟ್ ಇರುತ್ತೆ. ಸೊ ನಾನು ತೆಗೆದಿಟ್ಕೊಂಡಿದ್ದೀನಿ, ಅಲ್ಲಿ ಸ್ವಲ್ಪ ಇಟ್ಟಿದ್ದೀನಿ. ಈಗ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ, ನೋಡಿದ್ರೆ ಟೈಮ್ ಆಗ್ಬಿಟ್ಟಿದೆ. ಅದಕ್ಕೆ ಮುದ್ದೆ ಮಾಡ್ತಾ ಇದ್ದೀನಿ. ಎಲ್ಲ ಊಟ ಆದ್ಮೇಲೆ ಮತ್ತೆ ನಾಳೆಗೆ ಪ್ರಿಪೇರ್ ಮಾಡ್ಕೊಳ್ಬೇಕು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ಕೆಲಸಗಳು ಆಗೋಯ್ತು, ಸರಿಯಾಗಿ ವ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ. ಇವತ್ತು ಸಾನುಗೆ ತಿಂಡಿ ಮಾಡಿಕೊಡ್ತಾ ಇದ್ದೀನಿ. ತಿಂಡಿಗೆ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ನಾನೇನೆ ಹೇಳಿದೆ ನೋಡಿ, ತುಂಬ ತರಕಾರಿಗಳಿದೆ, ಅದನ್ನೆಲ್ಲ ಸೇರಿಸಿ ಪಲಾವ್ ಥರ ಮಾಡೋಣ ಅಂತ ಹೇಳಿಬಿಟ್ಟು. ಅದಕ್ಕೆ ಕೇಳಿದೆ, ಅವ್ರಿಗೆ ಇದೇ ಇಷ್ಟ ಆಯಿತು. ರಾಜೇಶ್ಗೂ ಕೇಳಿದೆ, ಸಾನುಗೂ ಕೇಳಿದ್ದಕ್ಕೆ ಇದನ್ನೇ ಮಾಡಿ ಅಂದರು.
ಸೊ ಅದನ್ನೇ ಇವತ್ತು ಮಾಡ್ತಾ ಇದ್ದೀನಿ. ಫ್ರೈಡ್ ರೈಸ್ ಆ್ಯಕ್ಚುಲಿ ತುಂಬಾ ಈಸಿ ಆ್ಯಂಡ್ ಸ್ಪೈಸಸ್ ಕೂಡ ತುಂಬಾ ಕಡಿಮೆ ಹಿಡಿಸುತ್ತೆ. ತವಾ ಪಲಾವ್ ಮಾಡಬೇಕು ಅಂದರೂ ಕೂಡ ಸೇಮ್ ವೇಯಲ್ಲೇ ಮಾಡಬೇಕು. ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನು ಮಾಡ್ತೀನಿ, ಗಾರ್ಲಿಕ್ ಮತ್ತು ಜಿಂಜರ್ನ ಪೇಸ್ಟ್ ಮಾಡಿಕೊಂಡು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತೀನಿ. ಸೊ ಅದೊಂದು ಡಿಫ್ರೆನ್ಸಾ. ಮತ್ತು ಫ್ರೈಡ್ ರೈಸ್ಗಾದರೆ ಗರಂ ಮಸಾಲ, ಬಿರಿಯಾನಿ ಮಸಾಲ, ಪಾವ್ ಭಾಜಿ ಮಸಾಲ, ಈ ಮೂರಲ್ಲಿ ಯಾವುದಾದ್ರೂ ಒಂದು ಹಾಕಬೇಕಾಗತ್ತೆ ತವಾ ಪಲಾವ್ಗೆ. ಫ್ರೈಡ್ ರೈಸ್ಗೆ ಅದೆಲ್ಲ ಏನೂ ಹಾಕೋ ಹಾಗಿಲ್ಲ. ಇನ್ನವೇ ಇದಕ್ಕೆ ನಾವು ಪೆಪ್ಪರ್ ಹಾಕಬೇಕು, ಪೆಪ್ಪರ್ ಪುಡಿ ಹಾಕಬೇಕು ಅಷ್ಟೇ. ಬಟ್ ಇನ್ನೂ ಸ್ವಲ್ಪ ಫ್ಲೇವರ್ ಬೇಕು ಅಂದರೆ ಸ್ವಲ್ಪ ಸಾಸ್ಗಳು ಸೇರಿಸ್ಬೇಕಾಗತ್ತೆ. ಆ ಸಾಸ್ಗಳು ಕೂಡ ನಿಮಗೆ ಆಪ್ಷನಲ್ಲು, ಇರಲೇಬೇಕು ಅಂತಿಲ್ಲ. ನಿಮಗೆ ಜಾಸ್ತಿ ಫ್ಲೇವರ್ ಬೇಕು, ಹೋಟೆಲ್ ಟೈಪಲ್ಲಿ ಬೇಕು ಅನ್ನೋ ಹಾಗಿದ್ರೆ ಮಾತ್ರನೇ ಅದನ್ನು ಸೇರಿಸ್ಬೇಕು. ಸೊ ಇಷ್ಟು ನೋಡಿ, ಇಷ್ಟೆಲ್ಲ ತರಕಾರಿ ಹಾಕಿದ್ದೀನಿ. ಎಷ್ಟು ಹೆಲ್ದಿ ಅಲ್ವಾ. ಇದ್ರ ಜೊತೆ ಪೆಪ್ಪರ್ ಕೂಡ ಹಾಕ್ತೀನಿ. ಸೊ ತುಂಬಾ ಒಳ್ಳೆಯದು. ಸರಿ, ಮಾಡೋದಕ್ಕೂ ಈಸಿ. ಇದು ತುಂಬಾ ಬೇಯಿಸಬೇಕು ಅಂತ ಇಲ್ಲ. ಕ್ರಂಚಿ ಇರಬೇಕು ಅಂದರೆ ಅದು ಹಾಫ್ ಕುಕ್ ಆಗಿರ್ಬೇಕಷ್ಟೇ. ಈಗ ಕುಕ್ ಮಾಡಿಕೊಂಡು ಅದನ್ನು ತಣ್ಣಗೆ ಮಾಡ್ಕೊಂಡಿರೋ ಅಂಥ ರೈಸನ್ನು ಸೇರಿಸ್ತಾ ಇದ್ದೀನಿ. ಇದು ನೋಡಿ, ಅದು ಕುಕ್ಕರ್ ತಣ್ಣಗಾಗೋ ತನಕ ಇಲ್ಲಿ ಒಗ್ಗರಣೆನೂ ಆಗೋಯ್ತು. ನಾನು ಆಫ್ ಕೂಡ ಮಾಡಿಬಿಟ್ಟಿದ್ದೆ, ಸ್ವಲ್ಪ ಹೊತ್ತು ಅನ್ನ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು. ತುಂಬ ಬೇಗ ಆಗುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸಿಂಪಲ್ ಯೆಟ್ ಟೇಸ್ಟಿ. ಇದು ಸ್ವಲ್ಪ ಸಾಸ್, ನಾನು ಹೇಳಿದ್ನಲ್ಲ, ಅದು ಸ್ವಲ್ಪ ಬೇಕು ಅನ್ನೋಂಗಿದ್ರೆ ಸಾಸ್ ಹಾಕಿದಾಗ ಸ್ವಲ್ಪ ಅದು ಅನ್ನ ಮಾಯಿಶ್ಚರ್ ಬರುತ್ತೆ. ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಇದು ಸೋಯಾ ಸಾಸ್ ಹಾಕೋದ್ರಿಂದ ಆ ಕಲರ್ ಬರುತ್ತೆ, ಹಾಗೆ ಸ್ವಲ್ಪ ಹುಳಿ ಕೂಡ ಆ್ಯಡ್ ಮಾಡುತ್ತೆ. ಇದಕ್ಕೆ ಸ್ಪ್ರಿಂಗ್ ಅನಿಯನ್ ಹಾಕ್ಬೋದು, ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಪೆಪ್ಪರ್ ಕೂಡ ಜಾಸ್ತಿ ಹಾಕಿದ್ದೀನಿ. ಸೊ ಇದು ಒಂಥರ ಹೆಲ್ದಿ. ಇದು ಸಾಸ್ ಬಿಟ್ಟರೆ ಬಾಕಿದೆಲ್ಲ ಕೂಡ ತುಂಬಾ ಹೆಲ್ದಿ. ತರಕಾರಿಗಳು ಕೂಡ ಒಂಥರ ಹಾಫ್ ಕುಕ್ ಆಗಿರುತ್ತೆ. ಎಷ್ಟೊಂದು ತರಕಾರಿ ಇದೆ ಅಲ್ವಾ. ಸ್ನೇಹಿತರೆ, ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ನಾಳೆಗೆ ಗಣಪತಿ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್. ನಾಳೆ ನಾನು ವ್ಲಾಗ್ ಸಂಜೆ ಹಾಕ್ತೀನಿ, ಹಬ್ಬ ಇರೋದ್ರಿಂದ. ಸೊ ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಿ ಸಿಗೋಣ ನಾಳೆ ಸಂಜೆ. ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಪ್ಲೀಸ್ ಇಷ್ಟ ಆಗಿದ್ರೆ ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.